ವರದಕ್ಷಿಣೆಗೋಸ್ಕರ ಗಂಡನಿಂದಲೇ ಹೆಂಡತಿ ದಾರುಣವಾಗಿ ಕೊಲೆಯಾಗಿದ್ದಾಳೆ. ಎಸ್ ನೋಡಿ, ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟರೂ ಕೂಡ ಈ ರೀತಿಯ ವರದಕ್ಷಿಣೆ ಕಿರುಕುಳ ಅನ್ನೋದು ನಿಂತಿಲ್ಲ. ಇಂತಹ ವರದಕ್ಷಿಣೆಯ ಕಿರುಕುಳ ಅನ್ನೋ ಪಿಡುಗಿನಿಂದ ಅದೆಷ್ಟು ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಎಷ್ಟೇ ಕಠಿಣವಾದ ಕಾನೂನು ಕ್ರಮಗಳು ಬಂದರೂ ಕೂಡ ಈ ರೀತಿಯ ಪಿಡುಗನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಎಸ್, ಇಂಥದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ ನೋಡಿ ಈ ಸ್ಟೋರಿ. ಕೋಲಾರ ತಾಲೂಕಿನ ದೊಡ್ಡ ಹಸಾಳ ಗ್ರಾಮದ ಸಹನಾ 22 ವರ್ಷದ ಮಹಿಳೆ ಕೊಲೆಯಾದ ದುರ್ದೈವಿ. ಮಂಜುನಾಥ್ ಎಂಬ ವ್ಯಕ್ತಿಯನ್ನ 5 ವರ್ಷದ ಹಿಂದೆಯಷ್ಟೇ ಈಕೆ ಮದುವೆಯಾಗಿರ್ತಾಳೆ. ಸೊ ಮದುವೆಯಾದ ನಂತರವೂ ಕೂಡ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾನೆ ಇರ್ತಾರೆ. ಸೊ ಇಬ್ರು ಮುದ್ದಾದ ಗಂಡು ಮಕ್ಕಳಿರ್ತಾರೆ. ಮದುವೆಗೆ ಅಷ್ಟು ಖರ್ಚಾಯ್ತು ಇಷ್ಟು ಖರ್ಚಾಯ್ತು ಅಂತ 2 ಲಕ್ಷವನ್ನ ಕೂಡ ವರದಕ್ಷಿಣೆಯಾಗಿ ತಗೊಂಡಿರ್ತಾನೆ. ಆದ್ರೂ ಕೂಡ ಇತ್ತೀಚೆಗೆ ಮನೆ ಕಟ್ಟಬೇಕು 10 ಲಕ್ಷ ಕೊಡು ಅಂತ ಪೀಡಿಸ್ತಾ ಇರ್ತಾನೆ. ಸೊ ಈ ವಿಚಾರವನ್ನ ಆಕೆ ಮನೆಯವರ ಅಂದ್ರೆ ಅವರ ತಂದೆ ಮನೆಯವರೇ ಕೂಡ ಬಳಿ ಕೂಡ ಹೇಳ್ಕೊಂಡಿರ್ತಾರೆ. ಅದೇ ವಿಚಾರವಾಗಿ ಈಗಲೂ ಕೂಡ ಗಲಾಟೆ ಶುರುವಾಗಿದೆ. ಸೊ ಈ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿ ಕುಕ್ಕರ್ನಲ್ಲಿ ತಲೆಗೆ ಹೊಡೆದು ಸಾಯಿಸಿದ್ದಾನೆ ಅಂದ್ರೆ ಆತನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ನೋಡಿ, ಎಷ್ಟರ ಮಟ್ಟಿಗೆ ವಿಕೃತಿಯನ್ನ ಮೆರೆದಿತ್ತು. ಈ ಕಡೆ ತಾಯಿ ಭಾರತ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಹೆಂಡತಿಯನ್ನ ಕೊಂದು ಆತ ಜೈಲ್ ಸೇರಿದ್ದಾನೆ. ಪ್ರಪಂಚವನ್ನ ನೋಡ್ಬೇಕಾಗಿರುವ ಮಕ್ಕಳ ಗತಿ ಏನು? ಸದ್ಯ ಆತನನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಈ ರೀತಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಇರಬಹುದು, ಈ ರೀತಿ ವರದಕ್ಷಿಣೆ ಕಿರುಕುಳ ಇರಬಹುದು, ಈ ರೀತಿಯ ಎಲ್ಲಾ ಒಂದು ಕಿರುಕುಳಗಳಿಗೆ ಯಾವಾಗ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕೋದು ಯಾವಾಗ ಅಂತ. ಎಷ್ಟೇ ಕಠಿಣವಾದ ಕಾನೂನು ಕ್ರಮಗಳು ಬರ್ತಾ ಇದ್ರು ಕೂಡ ಮತ್ತೆ ಈ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇದೆ. ಅಂದ್ರೆ ಈ ರೀತಿ ಮಾಡೋರ್ಗೆ ನಾನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಭಯ ಬರಬೇಕು. ಅಂತಹ ರೀತಿಯ ಒಂದು ಕಠಿಣ ಕಾನೂನು ಕ್ರಮ ತೆಗೆದುಕೊಂಡಾಗ ಮಾತ್ರ ಬಹುಶಃ ಇಂತಹ ಪ್ರಕರಣಗಳು ಸ್ಟಾಪ್ ಆಗುತ್ತೋ ಏನೋ ಗೊತ್ತಿಲ್ಲ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ. ಸದಾ ನಿಮ್ಮೊಂದಿಗೆ ನಾನು ಪವಿತ್ರ ಕೆ.